ಎಲ್ರಿಗೂ ನಮಸ್ಕಾರ. ಪುರವಿಡ ಕ್ರಿಯೇಟಿವ್ಸ್ ಚಾನೆಲ್ನ ವೀಕ್ಷಕರೆಲ್ಲರಿಗೂ ದೇಶಾಂತರ ಪ್ರವಾಸಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪ್ರತಿ ಸಲ ಅಮೆರಿಕ ದೇಶದ ಈ ಹ್ಯೂಸ್ಟನ್ ನಗರಕ್ಕೆ ಬಂದಾಗ ಹಲವಾರು ಭಾರತೀಯರು, ನಮ್ಮ ಕನ್ನಡಿಗರು ಅವ್ರ ಮನೆಗೆ ನನ್ನನ್ನು ಆಹ್ವಾನಿಸಿ ಆತಿಥ್ಯವನ್ನು ನೀಡ್ತಾ ಇರ್ತಾರೆ. ಇವತ್ತು ಕೂಡ ಈ ಸಲ ಅಂತೂ ಕೇವಲ ನಾನು 3 ವಾರಕ್ಕೆ ಇಲ್ಲಿಗೆ ಬಂದಿದ್ರೂ ಸಹ ಹಲವಾರು ಈ ರೀತಿಯ ಆಹ್ವಾನಗಳು ಬಂತು. ಅದರಲ್ಲಿ ಕೆಲವನ್ನ ಮಾತ್ರ ನಾನು ಸಾಕಾರಗೊಳಿಸೋದಕ್ಕೆ ಸಾಧ್ಯ ಆಯಿತು. ಇವತ್ತು ನಾವು ಬಂದಿದ್ದೀವಿ ಕ್ಷಮಾ ಮತ್ತು ದಯಾನಂದ್ ಅವರ ಮನೆಗೆ. ನಮ್ಮ ಮದ್ದೂರು ಮೈಸೂರಿನವರಾದಂತಹ ಇವರ ಮನೆಗೆ ಇವಾಗ ನಾವು ಭೇಟಿ ನೀಡೋಣ, ಅವ್ರ ಜೊತೆಗೆ ಅಡುಗೆ ಮಾಡೋಣ, ಹಾಗೂ ಸ್ವಲ್ಪ ಮಾತುಕತೆ ಕೂಡ ನಡೆಸೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ದಯಾ. ನಮಸ್ಕಾರ. ಹ್ಯಾಪಿ ಹಾಲಿಡೇಸ್ ನಿಮ್ಗೂ. ಆರಾಮ್. ನೀವಾಗಿದ್ದೀರಾ? ಒಳ್ಳೆ ಚಳಿ ಶುರುವಾಗೋಯ್ತು ದಯಾ. ಹಾ ಹೌದು, ಇಷ್ಟ ದಿನ ಇರ್ಲಿಲ್ಲ ನೋಡಿ, ಇವಾಗ ಶುರುವಾಯ್ತು. ಮತ್ತೆ ನಾಳೆಯಿಂದ ಮತ್ತೆ ಬಿಸಿಲು ಬರುತ್ತಂತೆ. ಹೌದಾ? ಗುಡ್. ಕ್ಷಮಾ ಇಲ್ಲಿ ಕ್ಷಮಾ ಒಳಗಡೆ ಕಿಚನ್ ಅಲ್ಲಿ ಇದ್ದಾಳೆ. ಹೌದಾ? ಬಿಸಿ ಪಕೋಡ ಮಾಡ್ತಾ ಇದ್ದಾಳೆ. ಪರ್ಫೆಕ್ಟ್. ಕ್ಷಮಾ ಬನ್ನಿ ನೋಡಿ ಕ್ಷಮಾ ಏನ್ ಮಾಡ್ತಾ ಇದ್ದಾಳೆ ಅಂತ. ಕ್ಷಮಾ ಹೇಗಿದ್ದೀರಾ ಯಮುನ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಷ್ಟು ದಿನ ಆಗಿತ್ತು ಅಲ್ವಾ? ಬನ್ನಿ ಒಳ್ಳೆ ಚಳಿ ತರಿಸ್ಬಿಟ್ಟಿದ್ದೀರಾ ಹ್ಯೂಸ್ಟನ್ಗೆ. ಅಲ್ವಾ ಯಮುನ? ಬಿಲಿ ಕ್ರಿಸ್ಮಸ್ ಅಲ್ಲಿ ವೆದರ್ ಅಲ್ವಾ? ಚಳಿಗೆ ನೋಡಿ ಏನ್ ಮಾಡಿದೀನಿ. ಓಹೋ ಮೈ ಗಾಡ್, ಈ ಚಳಿಗೆ ಹಾ. ಕರೆಕ್ಟ್ ಆಗಿದೆ ಅಲ್ವಾ? ಯು ಹ್ಯಾವ್ ಟು ಟ್ರೈ ಅಂಡ್ ಟೆಲ್ ಮಿ. ಥ್ಯಾಂಕ್ ಯು ಕ್ಷಮಾ. ಕ್ಷಮಾ ಇದು ಮಸಾಲೆ ಇದು ಪಕೋಡ ಯಮುನ. ಹಾ, ನೀವು ಬರ್ತೀರಾ ಅಂತ. ಏನೇನು ಕಲ್ಸ್ಕೊಂಡಿದ್ದೀರಾ ಇದಕ್ಕೆ? ಇದಕ್ಕೆ ಯಮುನ ಕಟ್ಲೆ ಹಿಟ್ಟು, ಹಾ. ಈರುಳ್ಳಿ, ಹಾ. ಹಸಿರು ಮೆಣಸಿನ್ಕಾಯಿ, ಹಾ ಆಮೇಲೆ ಒಂದು ಚೂರು ಅಕ್ಕಿ ಹಿಟ್ಟು, ಆಯ್ತಾ? ಹಾ, ಅಷ್ಟೇ. ಉಪ್ಪು, ಹಾ. ಸ್ವಲ್ಪ ಚಿಲ್ಲಿ ಪೌಡ್ರು. ಚೆನ್ನಾಗಿ ಕಾಣ್ತಾ ಇದೆ ಈ ಚಳಿಗೆ. ಚೆನ್ನಾಗ್ ಕಾಣ್ತಾ ಇದ್ಯಾ? ಕರೆಕ್ಟ್ ಆಗಿದೆ. ನೀವು ಒಂಚೂರು ಪಕೋಡ ಕೊಡೋಣ ಫಸ್ಟ್. ಕೊತ್ತಂಬರಿ ಸೊಪ್ಪು. ಕ್ಷಮಾ ಪಕೋಡ ಮಾತ್ರ ಸೂಪರ್, ಚೆನ್ನಾಗಿದೆ ಅವನ. ತುಂಬಾನೇ ಚೆನ್ನಾಗಿದೆ. ಗುಡ್. ನಾಚಿಕೆ ಬಿಟ್ಟು ಕೇಳ್ತಾ ಇದ್ದೀನಿ, ಡಿನ್ನರ್ಗೆ ಏನ್ ಮಾಡ್ತಾ ಇದ್ದೀರಾ? ಗೆಸ್ ಮಾಡಿ ಅವನ. ಗೆಸ್ಸಾ? ನಿಮಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ಹಾ. ರಾಗಿ ಮುದ್ದೆ ಕ್ಲೋಸಾ? ರಾಗಿ ಮುದ್ದೆ ನೀವೇ ಹೇಳ್ಬಿಡಿ. ಹೇಳ. ಹಾ. ಏನ್ ಗೊತ್ತೇಮನ, ಹಾ. ನಿಮಗೆ ರಾಗಿ ಮುದ್ದೆ ಮಾಡೋಣ ಅನ್ಕೊಂಡೆ. ಮೊನ್ನೆ ಅಷ್ಟೇ ನಮ್ಮ ರಾಜೇಶ್ವರಿ ಮನೆಯಲ್ಲಿ ರಾಗಿ ಮುದ್ದೆ ತಿಂದಿರೋದು ನೋಡಿದೆ, ಆಯ್ತಾ? ಅದಕ್ಕೆ ನಾನು ಅನ್ಕೊಂಡೆ ನಮ್ಮ ಊರಿಂದ ರಾಗಿ ಇಟ್ಟಿದೆ, ಹಾ. ಅದರಲ್ಲಿ ಮಸಾಲ ರಾಗಿ ರೊಟ್ಟಿ ಇಷ್ಟ ಆಗುತ್ತಾ? ಅಯ್ಯೋ ತುಂಬಾ ಇಷ್ಟ. ಅದಕ್ಕೆ ಏನ್ ಮಾಡ್ತಿದ್ದೀನಿ ಗೊತ್ತಾ? ಯೂಶಲಿ ನಾನು ತೆಂಗಿನಕಾಯಿ ಚಟ್ನಿ ಮಾಡೋದು ರಾಗಿ ರೊಟ್ಟಿಗೆ. ನಮ್ಮೂರಲ್ಲಿ ಐ ಗ್ರೂ ಅಪ್ ಈಟಿಂಗ್ ರಾಗಿ ರೊಟ್ಟಿ ಯಾವ ಜೊತೆ ಗೊತ್ತಾ? ಉಪ್ಸಾರು ಖಾರ ಜೊತೆ. ನಾವು ಕೆಲಸ ಮಾಡಿದೀವಿ ಕ್ಷಮಾ. ಸೀರಿಯಸ್ಲಿ ಮುನ್ನ ಸಖತ್ ಟೇಸ್ಟಿ ಆಗಿರುತ್ತೆ. ಉಪ್ಸಾರು ಖಾರ, ಬೆಣ್ಣೆ, ಸೈಡಲ್ ಮೊಸರು, ಮುಗೀತು. ಮಾಡೋಣ? ಅಯ್ಯೋ ಖಂಡಿತ ಆಗುತ್ತೆ ತಾನೇ ನಿಮ್ಗೆ. ತುಂಬಾ ಪ್ರಾಣ. ಗೆಸ್ ವಾಟ್? ಉಪ್ಸಾರು ಖಾರ ಮಾಡ್ತಿದ್ದೀನಿ ಅನ್ಬಿಟ್ಟು ಅದ್ರ ಜೊತೆಗೆ ಏನ್ ಮಾಡ್ತಿದ್ದೀನಿ ಗೊತ್ತಾ? ತಗಣಿಕಾಳು ಬರುತ್ತಲ್ಲ, ಅಲಸಂದೆ ಕಾಳು, ಹೌದು, ಅದು ಮತ್ತೆ ಸೊಪ್ಪು ಹಾಕಿ ಉಪ್ಸಾರು. ಮುಗೀತಾಗ ಕತೆ. ಫುಡ್ ಹಂಗಾದ್ರೆ ಚೆನ್ನಾಗಿ ಊಟ ಮಾಡ್ಬಿಟ್ಟು ಮನೆಗೆ ತಗೊಂಡು ಹೋಗ್ತೀನಿ. ಪ್ಲೀಸ್ ಪ್ಲೀಸ್. ಥ್ಯಾಂಕ್ಸ್ ಅಮ್ಮ, ನನ್ನ ಫೇವ್ರೇಟ್ ಅಡುಗೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು ಹ್ಯಾವ್ ಟು ಟ್ರೈ ಅಂಡ್ ಸಿ. ನೀವು ಸಖತ್ತಾಗಿ ಮಾಡ್ತೀರಾ, ನನಗೆ ಗೊತ್ತಿಲ್ವಾ? ಲೆಟ್ಸ್ ಸಿ. ಹೇಳಿ ಕೇಳಿ ನೀವು ಮದ್ದೂರವರು. ಮಜಾ ಮಾಡೋಣ. ಥ್ಯಾಂಕ್ ಯು. ಕ್ಷಮಾ, ಇದು ಉಪ್ಸಾರು ಖಾರ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಒಬ್ಬೊಬ್ಬರದ್ದು ಮಾಡೋದು ಒಂದೊಂದು ರೀತಿ ಇರುತ್ತೆ. ನೀವು ಮಾಡೋ ರೀತಿನೂ ನಾನು ಕಲ್ತ್ಕೋಬೇಕು. ತೋರಿಸ್ಕೊಡ್ತೀರಾ? ತೋರಿಸ್ಲಾ ಯಮುನ? ರೆಸಿಪಿ ತೋರಿಸ್ತೀನಿ ರೀ ಯಮುನ. ನಾನು ಉಪ್ಸಾರು ಖಾರಕ್ಕೆ ಏನಾಗ್ತೀನಿ ಗೊತ್ತಾ? ಇದು ಗ್ರೇಟೆಡ್ ಕೋಕೋನಟ್ ಪೌಡ್ರು, ಒಂದು ಸ್ವಲ್ಪ ಕೊಬ್ಬರಿ ಕೂಡ ಹಾಕಿದ್ದೀನಿ. ಇದು ಒಣಮೆಣಸಿನ್ಕಾಯಿ, ಇದನ್ನ ಒಂಚೂರು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಮೆಣಸು ಮತ್ತು ಜೀರಿಗೆ ಒಟ್ಟಿಗೆ ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಆಮೇಲೆ ಇದು ಹುಣಸೆ ಹಣ್ಣಿದು, ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು. ಇವಾಗ ನೀವು ಇಂಗ್ರೀಡಿಯೆಂಟ್ಸ್ ಇಲ್ಲಿ ತಗೊಂಡಿರುವಷ್ಟು ಮೆಜರ್ಮೆಂಟು ಎಷ್ಟು ಜನಕ್ಕೆ ಅಂತ ಅಂದಾಜು ಕ್ಷಮಾ? ಇದು ಯಮುನ ಒಂದು 4 ಜನಕ್ಕೆ ಒಂದು 2 ಸರಿ ಊಟ ಮಾಡ್ಬೋದು, ರೊಟ್ಟಿ ಜೊತೆ, ಉಪ್ಸಾರು ಜೊತೆ ಎಲ್ಲ ಸರಿ. ಇವಾಗ ಹುಣಸೆ ಹಣ್ಣು ಇದೆಲ್ಲ ನಿಮಗೆ ಇಲ್ಲೇ ಇಂಡಿಯನ್ ಸ್ಟೋರ್ ಅಲ್ಲಿ ಸಿಕ್ಕಿರೋದ ಸಾಮಗ್ರಿಗಳು? ಇಂಡಿಯನ್ ಸ್ಟೋರ್ ಯಮುನ. ಹುಣಸೆ ಹಣ್ಣು ಇದೆಯಲ್ಲ, ನಾನು ನಮ್ಮೂರಲ್ಲಿ ನಮ್ಮ ಅಕ್ಕ ಹುಣಸೆ ಹಣ್ಣು ಬೆಳೀತಾಳೆ. ಓಹೋ, ಮದ್ದೂರಲ್ಲಿ. ಪ್ರತಿ ವಿಸಿಟ್ ನಾನು ಹೋದಾಗ ಹುಣ್ಸೆಹಣ್ಣು ತಗೊಂಬಂದು ಇಟ್ಕೋತೀನಿ, ಆಯ್ತಾ? ಆಮೇಲೆ ಇನ್ಯಾವ್ದು ಇಂಡಿಯಾ ಇದು ಅಂದ್ರೆ ಈ ಗ್ರೇಟೆಡ್, ಇಲ್ಲೆಲ್ಲ ಗ್ರೇಟೆಡ್ ಕೋಕೋನಟ್ ಪೌಡರ್ ಸಿಗುತ್ತೆ ಯಮುನ. ಅದ್ರ ಜೊತೆಗೆ ನಾನು ಯೂಶಲಿ ಕೊಬ್ಬರಿ ತುರಿ ಹಾಕ್ತೀನಿ, ಆಯ್ತಾ? ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ಕೊಬ್ಬರಿ ತುರಿ ಕೂಡ ನಮ್ಮ ಊರಿಂದ
ತಂದಿಟ್ಕೋತೀನಿ. ಓಹೋ. ಒಣ ಕೊಬ್ಬರಿ ಇಲ್ಲಿ ತುರಿಯೋದೆಲ್ಲ ಕಷ್ಟ ಅಲ್ವಾ ಯಮುನಾ? ಹೌದು. ಸ್ವಲ್ಪ ತುರ್ಕೊಂಡು ಬಂದ್ಬಿಟ್ರೆ ಲಗೇಜಲ್ಲಿ ಬಿಟ್ಬಿಡ್ತಾರೆ. ನೀವು ಉಂಡೆ ಕೊಬ್ಬರಿ ತಂದ್ರೆ ಬಿಡಲ್ವಲ್ಲ. ಅದಕ್ಕೆ ನಮ್ಮ ಅಕ್ಕ ಯಾವಾಗ್ಲೂ ಏನ್ ಮಾಡ್ತಾಳೆ, ಈ ತರ ತುರಿದ್ಬಿಟ್ಟು ಜಿಪ್ಲಾಕ್ ಬ್ಯಾಗ್ಸ್ ಹಾಕ್ಕೊಡ್ತಾಳೆ. ಇದೆಲ್ಲ ಇಂಡಿಯನ್ ಸ್ಟೋರ್ ಅಲ್ಲೇ ಸಿಗುತ್ತೆ. ಮೆಣಸಿನಕಾಯಿ ಅದೇ ಇದನ್ನ ಫ್ರೈ ಮಾಡಿ ಇಟ್ಕೋಬೇಕು. ಮೆಣಸು ಜೀರಿಗೆ ಸಿಗುತ್ತೆ. ಬೆಳ್ಳುಳ್ಳಿ ಅಂತೂ ಗೊತ್ತಲ್ಲ, ಸೈಜು ಇದೆಲ್ಲ ಇಲ್ಲಿದೆ ಯಮನ. ಸೊ ಇವಾಗ ಇದನ್ನ ನೆಕ್ಸ್ಟ್ ಏನ್ ಮಾಡ್ತೀರಾ? ಇವಾಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಯಮನ. ಆಯ್ತಾ? ಇಷ್ಟನ್ನು ಒಟ್ಟಿಗೆ ಉರಿಯೋದೆಲ್ಲ ಏನ್ ಬೇಕಾಗಿಲ್ಲ, ಏನು ಬೇಡ. ಇದಾಗ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಣಸಿನಕಾಯಿ ದಯಾ ತರ್ತಾ ಇದಾರೆ. ನನ್ಗೆ ಗ್ರೇಟ್ ಹೆಲ್ಪರ್ ಯಮುನಾ. ಹೌದಾ? ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಕ್ ಸ್ವಲ್ಪ ಕಷ್ಟಪಡ್ತಾರೆ. ಆಯ್ತಾ? ಮರ್ತು ಬಿಟ್ಟಿದ್ದಾರೆ. ನಾನೆಲ್ಲ ಸಾಮಾನು ಹಾಕೊಟ್ರೆ ಅವರೇ ಗ್ರೈಂಡ್ ಮಾಡೋದು, ಹೆಚ್ಕೊಡೋದು. ನಾನ್ ಅಡ್ಗೆ ಮನೇಲಿ ಇದ್ರೆ ಯಮನ, ಅವರು ಅಡ್ಗೆ ಮನೇಲೇ ಇರ್ಬೇಕು. ಒಂದ್ ಮುಕ್ಕಾಲು ಅಡ್ಗೆ ಮುಗಿಯೋ ತನಕ ನನ್ ಜೊತೆ ಇರ್ತಾರೆ. ಆಮೇಲೆ ಹೋಗಿ ಕೂತ್ಕೊಳ್ಳಿ ಅಂತ ನಾನೇ ಹೇಳ್ಬೇಕು. ಈ ದೇಶದಲ್ಲಿ ಅದೊಂದು ಖುಷಿ ಆಗುತ್ತೆ. ಏನೇ ಕೆಲಸ ಇದ್ರು ಗಂಡ ಹೆಂಡತಿರಿಬ್ರು ಹಂಚ್ಕೊಂಡ್ ಮಾಡ್ತೀರಾ. ಮಾಡ್ಲೇಬೇಕಲ್ವಾ? ಹೌದು. ಆಮೇಲೆ ಅದು ಅವ್ರಿಗೆ ಖುಷಿಯಿಂದ ಮಾಡ್ತಾರೆ, ಹಿಂಸೆ ಮಾಡಲ್ಲ. ಆಯ್ತಾ? ಆಮೇಲೆ ಇದಕ್ಕೆ ಚಟ್ನಿಗೆ ನೀರ್ ಎಷ್ಟು ಹಾಕ್ಬೇಕು ಎಲ್ಲ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ, ಗೊತ್ತಿದೆ. ಈಗ ಹಾಕ್ಲಾ ಯಮನ? ಎಲ್ಲದನ್ನು ಒಟ್ಟಿಗೆ ಹಾಕ್ಲಾ? ಒಂಚೂರು ಕಾಯಿ ಹಾಕೋತೀನಿ. ಸೊ ಎಲ್ಲ ಒಟ್ಟಿಗೆ ರುಬ್ಕೊಳ್ಳೋದು. ನಾನು ತುಂಬಾ ಮುಂಚೆ ಎಲ್ಲ ಮಾಡಿ ಇಟ್ಕೋತಿದ್ದೆ ಯಮನ. ಈ ನಡುವೆ ನಾವಿಬ್ರೆ ಅಲ್ವಾ, ಮಕ್ಳು ಜಾಸ್ತಿ ತಿನ್ನಲ್ಲ, ಹಾಗಾಗಿ ಫ್ರೆಶ್ ಆಗಿ ಮಾಡ್ಕೋತೀನಿ. ಇಂಡಿಯಾದಲ್ಲೆಲ್ಲ ಮಾಡೋ ಒಂದು ವಾರ ಎಲ್ಲ ಇಟ್ಕೋತಾ ಇದ್ರಲ್ವಾ. ಹೌದು. ಇಲ್ಲೆಲ್ಲ ಈಗ ಧವನ್ ಕಿಶನ್ ಎಲ್ಲ ಅಡಿಗೆ ಮಾಡೋದು ಕಲ್ತಿದಾರಾ? ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಯಮನ. ಸರ್ಕಾರ ಎಲ್ಲ ಮಾಡಲ್ಲ. ಅದೇ ಒಂದೆರಡು ಡಿಶ್ ಕಲ್ತ್ಕೊಂಡಿದ್ದಾರೆ. ಸಾಂಬಾರು, ರಸಂ ಇವೆಲ್ಲ ಮಾಡ್ತಿರ್ತಾರೆ. ಒಂಚೂರು ಹುಣ್ಸೆಹಣ್ಣು ಯಮನ, ನೀವೇನಾದ್ರೂ ಹೇಳಿ, ನಮ್ಮ ಊರ ಹುಣ್ಸೆಹಣ್ಣಷ್ಟು ಇಲ್ಲಿದು ಬರಲ್ಲ ಯಮನ. ಚಾನ್ಸೇ ಇಲ್ಲ ಬಿಡಿ. ಇದು ಹಿಮಾಲಯನ್ ಸಾಲ್ಟ್. ಸೊ ಎಲ್ಲದನ್ನ ಈಗ ಒಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಈಗಲೇ ಹಾಕ್ಬಿಡ್ಬೋದು. ನನಗೆ ಎಷ್ಟು ಇಷ್ಟ ಗೊತ್ತಾ ಈ ಖಾರ. ಹೌದಾ ಯಮನ? ರಾಗಿ ರೊಟ್ಟಿ ಜೊತೆಗಂತೂ. ಮುಂಚೆ ಏನು ಗೊತ್ತಾ ಯಮನ, ನಾನು ಇಲ್ಲಿಗೆ ಬಂದು ಹೊಸದ್ರಲ್ಲಿ ನನಗಿದು ಉಪ್ಸಾರು ಖಾರ ಅಂದರೆ ಏನೋ ಕಷ್ಟ ಅಂತ ಮಾಡ್ಕೊಂಡು ತರ್ತಾ ಇದ್ದೆ. ಎಲ್ಲಿಂದ? ಇಂಡಿಯಾದಿಂದ ಮಾಡಿಬಿಟ್ಟು ಸರ್ಕಲ್ ಆಗಿ ಮಾಡಿಬಿಟ್ಟು ಡ್ರೈ ಮಾಡಿಕೊಡ್ತಾ ಇದ್ರು. ಅಯ್ಯಪ್ಪ. ಆಮೇಲೆ ನಮ್ಮಮ್ಮ ಒಂದ್ಸಲಿ ಬಂದಾಗ ಹೇಳಿದ್ರು, ಅಯ್ಯೋ ಮಗ ಇಲ್ಲೆಲ್ಲ ಸಿಗುತ್ತೆ, ಯಾಕೆ ನೀನೇ ಮಾಡ್ಕೋಬಾರ್ದು ಅಂತ ಹೇಳ್ಕೊಟ್ರು. ಅವಾಗಿಂದ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಮಾಡ್ತೀನಿ. ಈಗ ಅದನ್ನ ರುಬ್ಬಿಡ್ತೀರಾ? ಅದನ್ನ ಫುಲ್ ಗ್ರೈಂಡ್ ಮಾಡಿ. ಬರುತ್ತೆ ಸಾಕು. ಓಹ್, ಖಾರ ರೆಡಿ. ಚೆನ್ನಾಗಿ ಕಾಣ್ತಾ ಇದೆ ಕ್ಷಮಾ. ಚೆನ್ನಾಗಿದೆ. ದಯಾ ಕರೆಕ್ಟಾಗಿ ಸಣ್ಣಕ್ಕೆ ರುಬ್ಬಿದ್ದಾರೆ. ಒಳ್ಳೆ ಖಾರನೂ ಇರಬೇಕು, ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀರಾ. ಆಮೇಲೆ ಆ ನೀರ್ನ ಏನು ಮಾಡ್ತೀನಿ ಗೊತ್ತಾ ಯಮನ, ಅಂದ್ಬಿಟ್ಟು ಉಪ್ಸಾರು ಇರುತ್ತಲ್ವಾ, ಅದಕ್ಕೆ ಬಗ್ಸ್ಬಿಡೋದು. ಸ್ವಲ್ಪ ಖಾರ ಇದಾಗುತ್ತೆ, ಹಂಗೆ ಇಟ್ಬಿಟ್ಟಿದೆ. ಅದನ್ನು ಹಾಕೊಳ್ಳೋಣ. ಓಕೆ, ನೋಡಿ ಉಪ್ಸಾರು ಖಾರ ರೆಡಿ ಇದೆ. ಗುಂಟೂರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ತುಂಬ ಖಾರ ಮಾಡಿದ್ದೀನಿ. ಓಕೆ, ಇದನ್ನು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಈಗ ನೀವು ಶುರು ಮಾಡ್ಕೊಳ್ಳಿ ನಿಮ್ಮದು ರಾಗಿ ರೊಟ್ಟಿ. ಯಮುನ ಬನ್ನಿ ಯಮುನ, ರೊಟ್ಟಿ ಮಾಡೋಣ ಯಮುನ. ರಾಗಿ ರೊಟ್ಟಿಗೆ ಈ ರೊಟ್ಟಿನೂ ಇವಾಗ ರಾಗಿ ಹಿಟ್ಟು ನಮ್ಮ ಊರ್ದು ಯಮುನ. ನಮ್ಮ ಊರಲ್ಲಿ ನಮ್ಮ ಅಕ್ಕ ಮದ್ದೂರು ಅಗೇನ್, ನಮ್ಮ ಊರಿಂದ ರಾಗಿ ಹಿಟ್ಟು ಮಾಡಿ ಕಳಿಸ್ತಾಳೆ ಯಮುನ. ನಾನಂತೂ ಇದನ್ನ ಚಿನ್ನನೂ ಅಷ್ಟು ಸೇಫಾಗಿ ಇಟ್ಕೋತೀನೋ ಏನೋ ಗೊತ್ತಿಲ್ಲ, ಅಷ್ಟಿದಾಗಿ ರಾಗಿ ಹಿಟ್ಟನ್ನ ನಾನು ಸೇಫಾಗಿ ಇಲ್ಲ. ಆ ಕಾಲದ ಹೊತ್ತು ತುಂಬಾ ಇಡಲ್ಲ ಯಮುನ, ಈಗ ಪ್ರತಿ ವರ್ಷ ಹೋಗೋದ್ರಿಂದ ಇಷ್ಟ ಬೇಕಲ್ವ ಯಮುನ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲ, ತುಂಬಾ ಚೆನ್ನಾಗಿದೆ. ಇದು ರಾಗಿ ರೊಟ್ಟಿ ಯಮುನ. ಇದಕ್ಕೆ ಉಪ್ಪು ಹಾಕೋಣ ಫಸ್ಟ್. ದಯಾ ಒಂಚೂರು ಉಪ್ಪು ಹಾಕ್ತೀನಿ. ಓಕೆ, ಇದು ಹಸಿರು ಮೆಣಸಿನ್ಕಾಯಿ ನೋಡಿ ಯಮನ. ನಮ್ಮ ದಯಾನಂದು ಸಣ್ಣಗೆ ಹೆಚ್ಚಿಟ್ಬಿಟ್ಟಿರ್ತಾರೆ. ಬಾ ರೊಟ್ಟಿ ಮಾಡು ಹೆಚ್ಚು ಎಲ್ಲ ಕಲಸಿಟ್ಬಿಟ್ಟು ನಾನು ಬಂದು ರೊಟ್ಟಿ ಮಾಡಿದ್ರೆ ಮುಗೀತು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಇದು ಇಂಡಿಯನ್ ಹಸಿರು ಮೆಣಸಿನ್ಕಾಯಿ ಯಮನ, ಇಂಡಿಯನ್ ಸ್ಟೋರ್ದು. ಸ್ವಲ್ಪ ಖಾರವಾಗಿದೆ. ಈ ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದೆ. ಅಬ್ಬಾ
ಮಸಾಲೆ ರಾಗಿ ರೊಟ್ಟಿ. ಮಸಾಲೆ ರಾಗಿ ರೊಟ್ಟಿ ಹಾಂ ಅಷ್ಟೇ ಅಮ್ಮನ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಂ. ಸೊ ಈಗ ಇದು ಒಟ್ಟಿಗೆ ಕಲಿಸ್ಕೊಂಡ್ಬಿಡೋದು. ಒಟ್ಟಿಗೆ ಕಲಿಸ್ಕೊಂಬಿಡೋದು ನೀರು ಹಾಕಿ. ಹಾಂ. ನಮ್ಮ ಮನೇಲಿ ನಾನೀಗೆಲ್ಲ ಸಾಮಾನು ಹಾಕ್ತೀನ. ಎಲ್ಲ ಹಾಕಿದ್ಮೇಲೆ ದಯ ನಿಮ್ಮ ಕೆಲಸ ಇವಾಗ ಅದನ್ನ ನೀಟಾಗಿ ಕಲಸಿಟ್ಬಿಟ್ಟು ನಾನು ತಟ್ಟ ಕೆಲಸ ಅಷ್ಟೇ ಅಮ್ಮನ. ಅವರೇ ಕಲಿಸ್ಬೇಕು, ತಟ್ಟದು ಬೇಯಿಸೋದು ಅವ್ರ ಕೈಗೆ. ಫಸ್ಟ್ ರಾಗಿ ರೊಟ್ಟಿ ಕೊಡೋದೇ ಅವ್ರಿಗೆ ಮನೇಲಿ. ಸೊ ನೀವು ಬಿಸಿನೀರೇ ಹಾಕೊಳ್ಳೋದಾ ಕ್ಷಮ? ಬಿಸಿನೀರು ಹಾಕ್ತೀನಿ ಅಮ್ಮನ. ಯಾಕೆ ಗೊತ್ತಾ, ಒಂದು ಸ್ವಲ್ಪ ಇದಾಗಿ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ ಬಿಸಿನೀರು. ಓಕೆ ನೋಡಿ, ಹಿಂಗೆ ಕಲಿಸ್ಬೇಕು. ನೀವು ನೀರು ಹಾಕಮ್ಮ, ನಾನು ಕಲಿಸ್ತೀನಿ. ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಮುಂದೆ ಎಂದು ತಿಂದು ಇಲ್ಲ, ಹಿಂದೆ ಎಂದು ಸಿಗೋದಿಲ್ಲ. ಓ ಮೈ ಗಾಡ್, ಕಜ್ಜಾಯಕ್ಕೆ ಹೋಗ್ಬಿಟ್ರಲ್ಲ ಅಮ್ಮನ. ಓ, ಕಜ್ಜಾಯ ಕಲಿಸ್ದಂಗೆನೆ ಇದು ಕಲ್ಸೋದನು ಕೂಡ. ಕಜ್ಜಾಯ ಕಲ್ಸಲ್ಲದಯ, ಅದು ಕಲಿಸ್ತಾರಲ್ಲ ಇಟ್ಟು. ಓ ಇಟ್ಟು ಕಲ್ಸಿಟ್ಟು ನೋಡಿ ಯಮನ ಏನೋ ಕಜ್ಜಾಯ ಮಾಡಿದ್ದಾರೆ ಅನ್ನೋ ತರ. ಎಲ್ಲರೂ ಏನ್ ಅನ್ಕೋಬೇಕು, ಕಜ್ಜಾಯ ಹೇಳ್ಕೊಡೋದು ನಾನು ಹೇಳ್ಕೊಡ್ಬೇಕು ಇವಾಗ. ರಾಗಿ ರೊಟ್ಟಿ ಯಮನ ಕಜ್ಜಾಯ ಮಾಡಿಸ್ಬಿಡ್ತಾರೆ. ಕಜ್ಜಾಯ ಅಂದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಕಜ್ಜಾಯ ರೆಸಿಪಿ, ಕಜ್ಜಾಯ ರೆಸಿಪಿ ದಯನ್ ಕೈಲಿ, ದಯನ್ ಕೈಲಿ ಮಾಡ್ಸ, ದಯನ್ ಕೈನಲ್ಲಿ ಫುಲ್ ಹೀಗೆ ಹಾಡು ಹೇಳ್ಕೊಂಡು ಮಾಡ್ಬೇಕು ಕಜ್ಜಾಯ. ಎಷ್ಟು ಚೆನ್ನಾಗಿ ಕಲ್ಸಿದ್ದಾರೆ ಕ್ಷಮ. ಚೆನ್ನಾಗಿ ಬಂದಿದೆ ಅಮ್ಮನ. ನೋಡಿ ನೋಡಿ ರೆಡಿ ಇದೆ. ರೆಡಿನಾ? ಈಗ ಕಲ್ಸ್ಬೋದು, ತಟ್ಬೋದು. ಅದಾಗಿದೆ ಅಮ್ಮನ. ಅಲ್ಲ, ಅಭ್ಯಾಸ ಇದೆ ಅವ್ರಿಗೆ. ಕ್ಷಮ, ಈ ರೊಟ್ಟಿ ಕಾವಲಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮನ. ಒಂದೇ ಕಲ್ಲಿಂದ ಅನ್ಸುತ್ತಲ್ಲ ಅದು? ಒಂದೇ ಅಮ್ಮನ. ಅದೇನ್ ಗೊತ್ತಾ, ನಮ್ ತಾಯಿ ಇಲ್ಲಿ ಬಂದಾಗ ರೊಟ್ಟಿ ನಮ್ ಕಡೆ ಬಳಿಯ ರೊಟ್ಟಿ ಮಾಡ್ತಾರಲ್ವಾ, ಹೌದು, ಅದಕ್ಕೆ ಸರಿಯಾಗಿರ್ಲಿಲ್ಲ ನನ್ನ ಹತ್ರ ಇಲ್ಲಿ. ಸೊ ಅವ್ರು ತಂದು ಕೊಟ್ಟಿರೋದು ಮೈಸೂರಿಂದ. ಓಹೋ, ಇಲ್ಲಾಂದ್ರೆ ಅಮ್ಮನ ಅದಕ್ಕೊಂದು 28-30 ವರ್ಷ ಆಗಿದೆ ಅಮ್ಮನ. ಹೌದಾ? ಅವಾಗಿಂದನೂ ಅದನ್ನೇ ಬಳಸ್ತಾ ಇದ್ದೀರಾ? ಬಳಸ್ತಾ ಇದೀನಿ. ನಾವಿಲ್ಲಿ ತುಂಬಾ ಮಾಡಲ್ವಲ್ಲ ಅಮ್ಮನ, ವಾರಕ್ಕೊಂದಿನ. ಕರೆಕ್ಟ್. ಹಾಗಾಗಿ ಇವಾಗ ರೊಟ್ಟಿ ತಟ್ಕೊಳ್ಳೋಣ ಯಮನ. ರೆಡಿನ ಶ್ರೀದೆ. ಇದು ಚೆನ್ನಾಗಿದೆ ಕ್ಷಮ. ಇದು ರೊಟ್ಟಿ ತಟ್ಟಕ್ಕೆ ಇರೋದಾ? ಇದು ರೊಟ್ಟಿ ತಟ್ಟಕ್ಕೆ ಯಮನ. ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ. ಇಲ್ಲೇ ಇದರಲ್ಲಿ ರೊಟ್ಟಿನೂ ಚೆನ್ನಾಗಿ ಬರುತ್ತೆ, ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಓಹೋ, ಸೊ ನೀವು ಅಂಟ್ಕೊಳ್ಳಲ್ಲ. ಈಗ ಇಂಡಿಯಾದಲ್ಲಿ ಬಾಳೆ ಎಲೆ, ನಮ್ಮಮ್ಮ ಎಲ್ಲ ಬಟ್ಟೆನಲ್ಲಿ ತಟ್ಟೋರಿ ಅಮ್ಮನ. ಹೌದು, ಜ್ಞಾಪಕ ಇದೆಯಾ? ಬಟ್ಟೆನಲ್ಲಿ. ಇದು ಚೆನ್ನಾಗಿದೆ ಅಮ್ಮನ, ಯೂಸ್ಫುಲ್ ಇದು. ಪರ್ಫೆಕ್ಟ್. ಓ, ಹೇಗೆ ಕಾಣಿಸ್ತಾ ಇದೆ ಅಂದ್ರೆ. ಇದನ್ನ ನೀವು ಈ ತರ ತುಪ್ಪ ಹಾಕಿದ್ರೆ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಸಖತ್ತಾಗಿದೆ ಯಮನ. ರಾಗಿ ರೊಟ್ಟಿ, ಉಪ್ಸಾರು, ಖಾರ. ಟ್ರೈ ಮಾಡಿ ನೋಡಿ, ಖಂಡಿತ ಸಖತ್ತಾಗಿರುತ್ತೆ. ನನಗೆ ಕಾಯಕ್ಕೆ ಆಗ್ತಾ ಇಲ್ಲ. ಇದು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಮ್ಮನ. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ನಿಜ. ನಿಜವಾಗ್ಲೂ ಖಾರವಾಗಿ ಸಖತ್ತಾಗಿ ಬಂದಿದೆ. ರೊಟ್ಟಿ ಅಂತೂ ಸಾಫ್ಟ್ ಆಗಿ ಬಂದಿದೆಯಾ ಅಮ್ಮನ? ಸಾಫ್ಟು ಕ್ರಿಸ್ಪಿ ಎರಡೂನು. ನೋಡಿ ಇಲ್ಲಿ ಎಷ್ಟು ತೆಳ್ಳಗೆ, ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ದಯಾನಂದ್ಗೆ ಸ್ವಲ್ಪ ಕ್ರೆಡಿಟ್ ಜಾಸ್ತಿ ಕೊಟ್ಬಿಡ್ಲಾ? ಹೌದಾ? ಕೊಡಿ. ಥ್ಯಾಂಕ್ ಯು ಅಮ್ಮನ. ಎಷ್ಟು ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಶ್ರೀನಿದೆ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಅಮೇಜಿಂಗ್. ಈ ವೆದರ್ಗೆ, ಈ ಖಾರಕ್ಕೆ ಎಷ್ಟು ಚೆನ್ನಾಗಿದೆ. ರಿಯಲಿ ಲೈಕ್ ಇಟ್. ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಬೈಕ್ ತಗೊಂಡಿ. ಆಸಮ್. ತುಂಬಾ ಚೆನ್ನಾಗಿದೆ ಕ್ಷಮ. ಚೆನ್ನಾಗಿದೆ ಅಮ್ಮನ. ತುಂಬಾನೇ ಚೆನ್ನಾಗಿದೆ. ಎಂಜಾಯ್ ಅಮ್ಮನ. ಈ ವೆದರ್ಗಂತೂ. ಕ್ಷಮ, ಮತ್ತಿನ್ನೇನೋ ಮಾಡ್ತಾ ಇದ್ದೀರಲ್ಲ? ಏನು ಗೊತ್ತಾ ಅಮ್ಮನ, ಉಪ್ಸಾರು ಖಾರ ಮಾಡಿದ್ದೀನಲ್ಲ, ಅದಕ್ಕೆ ಇಲ್ಲಿ ಪಾಲಕ್ ಸೊಪ್ಪನ್ನ ಒಂದು ಸ್ವಲ್ಪ ಮನೇಲಿತ್ತು ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ ಅಲಸಂದೆ ಕಾಳು, ಆಯ್ತಾ? ಇದೆರಡು ಕಾಂಬಿನೇಷನ್ ಹಾಕ್ಬಿಡೋದು, ಸೊಪ್ಪು ಮತ್ತೆ ಈ ಕಾಳು, ಆಯ್ತಾ? ಈಗ ಸೊಪ್ಪು ಬೇಳೆನೂ ಮಾಡ್ತೀನಿ, ಈ ಸೊಪ್ಪು ಕಾಳು ಮಾಡಿಬಿಟ್ಟು ಅದಾದ್ಮೇಲೆ ಇದನ್ನ ಸೋಸ್ಕೊಂಡ್ಬಿಡೋದು. ಆಗ ಸಪ್ರೇಟ್ ನೀರು ಸಪ್ರೇಟ್ ಬರುತ್ತೆ, ನಾವು ಉಪ್ಸಾರು ಅಂತೀವಲ್ಲ. ಆಮೇಲೆ ಈ ಸೊಪ್ಪು ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ರೆ ಕಾಳಾಯ್ತು. ಸೂಪರ್.
ಕ್ಷಮಾ ಬರೀ ರೊಟ್ಟಿ ಖಾರ ಇದ್ದಿದ್ರೆ ಸಾಕಾಗಿತ್ತು, ಅದ್ರ ಜೊತೆ ಇದೆಲ್ಲ ಯಾಕೆ ಮಾಡ್ಕೊಂಡು ಕೂತಿದ್ದೀರಾ? ಯಾಕಂತೆ ಅಮ್ಮನ ಆ ಖಾರಕ್ಕೆ ಹ್ಮ್ ಇದು ಸೊಪ್ಪು ಸಾರು, ಹ್ಮ್ ಬಿಳಿ ಅನ್ನ ಅಷ್ಟೇ ಮಾಡಿರೋದು ನಾನು. ಆ ಅಷ್ಟೇ. ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ ಅಮ್ಮನ. ಇಷ್ಟೊಂದು ಐಟಮ್ಸ್ ಮಾಡ್ಬಿಟ್ಟು ಅಷ್ಟೇ ಅಂತ ಬೇರೆ ಅಂತಿದ್ದೀರಾ? ಯು ವಿಲ್ ಎಂಜಾಯ್ ಅಮ್ಮನ. ಥ್ಯಾಂಕ್ ಯು. ದಯಾ ಆಗ್ಲೇ ರೆಡಿ ಮಾಡಿ ಇಟ್ಟಿದ್ದಾರೆ. ದಯಾನಂದ ಈರುಳ್ಳಿ ಕಟ್ ಮಾಡಿದ್ದಾರೆ. ಈಗ ಇದೊಂದು ರೌಂಡ್ ಆದ ತಕ್ಷಣ ಅಮ್ಮನ ಇದನ್ನ ಸೋಸ್ಬಿಟ್ಟು ನೀರ್ ಸಪ್ರೇಟ್ ಮಾಡ್ತೀನಿ. ಆ ಖಾರ ರುಬ್ಕೊಂಡಿರೋದಿದೆಯಲ್ಲ ಮಿಕ್ಸರ್ ಅಲ್ಲಿ, ಅದಕ್ಕೊಂದ್ ಸ್ವಲ್ಪ ನೀರ್ ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ. ಯಮನ ಕಾಳಿಗೆ ಒಂಚೂರು ಒಗ್ಗರಣೆ ಹಾಕ್ಬಿಡ್ಲಾ? ಹೌದಾ? ಓ, ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ ನೋಡಿ ನೀವು. ಸ್ವಲ್ಪ ಏನೋ ಒಂಚೂರು ಇಟ್ಕೊಂಡಿದ್ದೀನಿ ಅಮ್ಮನ. ನೈಸ್. ಹಾಂ, ಜೀರಿಗೆ, ಈರುಳ್ಳಿ ಬೇಕೇನೋ ಅಲ್ಲ? ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ಅಮ್ಮನ. ಹಾಂ, ತಗೊಳ್ಳಿ. ಈರುಳ್ಳಿ ಹಾಕ್ಬಿಡ್ಲಾ? ರೆಡಿನಾ? ಓಕೆ, ಸೂಪರ್. ಸೊ ಅಲ್ಲ, ನಮ್ಮ ಕ್ಷಮಾ ರಾಗಿ ರೊಟ್ಟಿ ಖಾರ ಮಾಡ್ತೀನಿ ಅಂದ್ಬಿಟ್ಟು ಎಷ್ಟು ಐಟಮ್, ಒಂದು ಬಫೆನೇ ರೆಡಿ ಮಾಡಿ ಕೂರಿಸಿದಾರೆ ಇಲ್ಲಿ. ಏನು ಮಾಡಿದ್ದೀನಿ ಅಮ್ಮನ? ಈಗ ಇಟ್ಬಿಟ್ರೆ ಏನು ಗೊತ್ತಾ ಕ್ಷಮಾ, ಒಂದು ಐಟಮ್ನೇ ಫುಲ್ ಎಂಜಾಯ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ವೆರೈಟೀಸ್ ಮಾಡಿಟ್ಟಿದ್ದೀರಾ ಇಲ್ಲಿ. ಇಲ್ಲ ಯಮನ, ಒಂದು ಎರಡು ಮೂರು 2-3 ಇದೆ ಇಲ್ಲಿ. ಸಿಂಪಲ್ ಡಿಶಸ್. ಅಮೆರಿಕಾದಲ್ಲಿ ಒಂದು ಅಭ್ಯಾಸ, ಗಾದೆ ಮಾಡಿರೋದು ಇಂಡಿಯಾದಲ್ಲಿ, ಅಭ್ಯಾಸ ಮಾಡಿರೋದು ಇಲ್ಲಿ. ಉಂಡು ಹೋದ ಕೊಂಡು ಹೋದ ಅಂತ, ಅದನ್ನ ಪಾಲಿಸ್ತಾ ಇರೋರು ಅಮೆರಿಕಾದವರು. ನಿಜವೂ ಇಲ್ಲಿ ಅಭ್ಯಾಸ ಹೇಗಿದೆ ಅಂದ್ರೆ, ಮಿಕ್ಕಿದೆಲ್ಲ ಊಟ ಬಂದಿರೋರಿಗೆ ಚೆನ್ನಾಗಿ ಕೊಟ್ಟು ಕಳಿಸ್ತೀರಾ, ನಾವ್ 2 ದಿನ ಅಡಿಗೆ ಮಾಡೋ ಹಂಗಿಲ್ಲ. ಕ್ಷಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ದಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ನಿಮ್ಗೆ. ಹ್ಯಾಪಿ ನ್ಯೂ ಇಯರ್. ಬೆಂಗಳೂರಲ್ಲಿ ಸಿಗೋಣ ನೀವು ಬಂದಾಗ. ಬೆಂಗಳೂರು ಸಿಗೋಣ, ಬೇಗ ಬನ್ನಿ ವಾಪಸ್. ಖಂಡಿತ. ಓಕೆ, ಸಿಗೋಣ. ಬಾಯ್ ದಯಾ. ಬಾಯ್ ಬಾಯ್ ಕ್ಷಮಾ.